ತುಮಕೂರಿನಲ್ಲಿ ನೀರಿಗಾಗಿ ಶುರುವಾಗಿದೆ ಮಹಾ ಸಮರ. ಮಾಜಿ ಸಚಿವ ಕೆಎನ್ ರಾಜಣ್ಣ ಜೊತೆಗೆ ಶಾಸಕ ಸುರೇಶ್ ಗೌಡ ನಡುವೆ ಜಲಸಮರ ಶುರುವಾಗಿದೆ. ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ, ತುಮಕೂರು ಗ್ರಾಮೀಣ ಶಾಸಕ ಸುರೇಶ್ ಗೌಡ ಇವರಿಬ್ಬರ ನಡುವೆ ಫೈಟ್, ಅದು ನೀರಿಗಾಗಿ. ಮೈದಾಳ ಕೆರೆ ನೀರಿಗಾಗಿ ಶುರುವಾಗಿದೆ ರಾಜಕೀಯ ಜಟಾಪಟಿ. ತುಮಕೂರಿನ ಕ್ಯಾತಸಂದ್ರ ಬಳಿ ಇರುವಂಥ ಮೈದಾಳ ಕೆರೆ ತೋಟಗಳು ಒಣಗ್ತಾ ಇದ್ದಾವೆ. ನೀರು ಬಿಡಿ ಅಂತ ಹೇಳಿ ರಾಜಣ್ಣ ಆಗ್ರಹ ಮಾಡ್ತಾ ಇದ್ದಾರೆ. ಇತ್ತ ನೀರು ಉಳಿಸಿ ಅಂತ ಹೇಳಿ ಶಾಸಕ ಸುರೇಶ್ ಗೌಡ ಪಟ್ಟು ಹಿಡಿದಿದ್ದಾರೆ. ಉರಿ ಬಿಸಿಲ ಬೇಗೆಯಲ್ಲಿ ತೋಟ ಉಳಿಸಿಕೊಳ್ಳಲಿಕ್ಕೆ ರೈತರು ಕಣ್ಣೀರಿಡ್ತಾ ಇದ್ದಾರೆ. 10ಕ್ಕೂ ಹೆಚ್ಚು ಹಳ್ಳಿಗಳ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಸರಬರಾಜಾಗ್ತಾ ಇಲ್ಲ, ನೀರು ತಲುಪ್ತಾ ಇಲ್ಲ. ಹೀಗಾಗಿ ಮೈದಾಳ ಕೆರೆ, ಅಮಾನಿ ಕೆರೆ ಸಂಗ್ರಹವಿರುವಂಥ ನೀರನ್ನು ರೈತರ ಕೃಷಿ ಭೂಮಿಗಳಿಗೆ ಹರಿಬಿಡಿ ಅಂತ ಹೇಳಿ ಕೆಎನ್ ರಾಜಣ್ಣ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತದ ವಿರುದ್ಧ ರೈತರ ಹೋರಾಟ, ಅದಕ್ಕೆ ಕೆಎನ್ ರಾಜಣ್ಣ ಅವರ ಬೆಂಬಲ. ರೈತರಿಗೆ ಸಾಥ್ ನೀಡಿದ್ದಾರೆ ಕೆಎನ್ ರಾಜಣ್ಣ ಮತ್ತು ಅವರ ಪುತ್ರ ರಾಜೇಂದ್ರ. ನೋಡ್ತಾ ಇದ್ದೀರಿ, ಕೆಎನ್ ರಾಜಣ್ಣ ಅವರ ಭಾವಚಿತ್ರವನ್ನು ಹಾಕುವ ಮೂಲಕ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಗ್ತಾ ಇದೆ. ನೀರಿಗಾಗಿ ಮೈದಾಳ, ಅಮಾನಿ ಕೆರೆ ನೀರಿಗಾಗಿ ಹೋರಾಟ, ಸತ್ಯಾಗ್ರಹ, ಧರಣಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇಬ್ಬರು ಶಾಸಕರ ನಡುವಿನ ರಾಜಕೀಯ ಜಿದ್ದಾಜಿದ್ದಿಗೂ ಕೂಡ ಇದು ವೇದಿಕೆ ಆದಂತೆ ಕಾಣಿಸ್ತಾ ಇದೆ. ಹೇಳಿ ಕೇಳಿ ಬೇಸಿಗೆ ಕಾಲ ಇದು. ಈ ಸಂದರ್ಭದಲ್ಲಿ ಕೃಷಿಗೆ ನೀರು ಬಿಡಬೇಕಾ ಬೇಡವಾ ಅನ್ನೋದನ್ನು ಜಿಲ್ಲಾಡಳಿತ ತೀರ್ಮಾನ ಮಾಡಬೇಕಾಗುತ್ತೆ. ಬಟ್ ಜಿಲ್ಲಾಡಳಿತದ ವಿರುದ್ಧವೇ ಆಡಳಿತ ಪಕ್ಷದ ಶಾಸಕರೇ ಧರಣಿ ಮಾಡ್ತಾ ಇದ್ದಾರೆ. ಇದು ಬಹಳ ಗಮನ ಸೆಳೀತಾ ಇರುವಂಥದ್ದು. ಮೈದಾನದ ರೈತರ ಅಚ್ಚುಕಟ್ಟುದಾರರಿಗೆ, ರಾಜಣ್ಣನವರಿಗೆ, ಶಿವಣ್ಣನವರಿಗೆ ಸತ್ಯಾಗ್ರಹವನ್ನ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ನೀರಿಗಾಗಿ ಇಬ್ಬರು ಶಾಸಕರ ನಡುವಿನ ಫೈಟ್ ನೋಡ್ತಾ ಇದ್ದೀವಿ. ಈಗ ಸುರೇಶ್ ಗೌಡ್ರು ನೀರು ಉಳಿಸಿ ಅಂತಾರೆ, ಕೆಎನ್ ರಾಜಣ್ಣ ನೀರು ಹರಿಸಿ ಅಂತಾರೆ. ಹಾಗೆ ನೋಡಿದ್ರೆ ಆ ಮೈದಾಳ, ಅಮ್ಮನೆ ಕೆರೆಯಲ್ಲಿರುವಂಥ ನೀರಿನ ಲಭ್ಯತೆ ಎಷ್ಟಿದೆ? ಕುಡಿಯುವ ನೀರಿಗೂ ಕೃಷಿಗೂ ಬಳಕೆ ಮಾಡುವಷ್ಟು ಸಂಗ್ರಹ ಇದೆಯಾ? ಎಸ್ ದಶರಥ್, ತುಮಕೂರು ಜಿಲ್ಲೆಯಲ್ಲಿ ಈಗಾಗಲೇ ಕೂಡ ಬಿಸಿಲಿನ ತಾಪಮಾನ ಹೆಚ್ಚಾಗಿರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ನೀರಿನ ಹಾಹಾಕಾರ ಕೂಡ ಸೃಷ್ಟಿಯಾಗಿದೆ. ಇದರ ಮಧ್ಯೆ ಏನು ಜಲಸಮರ ಕೂಡ ಆರಂಭವಾಗಿದೆ ಅಂತಾನೆ ಹೇಳ್ಬೋದು. ತುಮಕೂರಿನ ಮೈದಾಳದಲ್ಲಿ ಇರ್ತಕ್ಕಂಥ ಮೈದಾಳ ಕೆರೆಯಲ್ಲಿ ಸುಮಾರು 14 ಅಡಿ ನೀರಿರ್ತಕ್ಕಂಥದ್ದು. ಮೊನ್ನೆ ಏಕಾಏಕಿಯಾಗಿ ಜಿಲ್ಲಾಧಿಕಾರಿಗಳು ಏಕಪಕ್ಷೀಯ ನಿರ್ಧಾರವನ್ನು ಕೂಡ ತಗೊಂಡು ಯಾವುದೇ ರೀತಿಯಾದಂತಹ ಒಂದು ಮೀಟಿಂಗ್ ಮಾಡ್ದಂಗೆ ಏಕೈಕವಾಗಿ ನೀರು ಬಿಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ರೈತರು ಸಾಕಷ್ಟು ರೀತಿಯ ಒಂದು ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಈ ವಿಚಾರವಾಗಿ ಕೆಡಿಪಿ ಮೀಟಿಂಗ್ ನಲ್ಲೂ ಕೂಡ ಸುರೇಶ್ ಗೌಡ ಅವರು ಸ್ಟಾಪ್ ಮಾಡ್ಲೇಬೇಕು ನೀರನ್ನ ಅಂತ ಹೇಳಿ ಖುದ್ದು ಸ್ಟಾಪ್ ಮಾಡಿಸುವಂತ ಕೆಲಸವನ್ನು ಕೂಡ ಮಾಡಿಸಿದ್ರು. ಇದರ ಒಂದು ಬೆನ್ನಲ್ಲೇ ನೂರಾರು ರೈತರು ಮಾಜಿ ಸಚಿವ ಕೆಎನ್ ರಾಜಣ್ಣನವರ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಗೂ ಕೂಡ ಕರೆಯನ್ನ ಕೊಟ್ಟಿದ್ರು. ಈಗಾಗಲೇ ಪ್ರತಿಭಟನೆಗೂ ಕೂಡ ಮಾಜಿ ಸಚಿವರಾದಂತ ಕೆಎನ್ ರಾಜಣ್ಣನವರು ಕೂಡ ಬಂದಿರತಕ್ಕಂಥದ್ದು. ಬರೋದಕ್ಕಿಂತ ಮುಂಚಿತವಾಗಿ ಸಾಕಷ್ಟು ಜನ ಅಧಿಕಾರಿಗಳು, ಅಂದ್ರೆ ಜಿಲ್ಲೆ SP ಆಗಿರ್ತಕ್ಕಂಥ ಅಶೋಕ್ ಅವರು, ಜೊತೆಗೆ ಆ ಟೆಕ್ನಿಕಲ್ ಟೀಮ್, ನೀರಾವರಿ ಸಂಬಂಧಪಟ್ಟಂತ ಏನ್ ಟೆಕ್ನಿಕಲ್ ಟೀಮ್ ಇದೆ ಅಷ್ಟು ಜನರು ಕೂಡ ಪ್ರತಿಭಟನೆಗೆ ಭಾಗಿಯಾಗಬಾರ್ದು ರಾಜಣ್ಣ ಅವರು ಅಂತ ಹೇಳಿ ಖುದ್ದು ಅವ್ರ ಮನೆ ಹತ್ರನೇ ಹೋಗಿ ಅವ್ರನ್ನ ಮನವೊಲಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಅವರು ದೂರವಾಣಿ ಕರೆ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಖುದ್ದು ಅವರೇ ಕರೆ ಮಾಡಿ ಈ ಒಂದು ವಿಚಾರವಾಗಿ ಬಗೆಹರಿಸುವಂತ ಕೆಲಸವನ್ನು ಕೂಡ ಮಾಡ್ತೀನಿ ಒಂದು ಭರವಸೆ ಕೊಟ್ಟ ಮೇಲೆ ಆ ಒಂದು ಭರವಸೆ ಮಾತನ್ನ ರೈತರಿಗೆ ತಿಳಿಸೋದಕ್ಕೋಸ್ಕರ ಈಗಾಗಲೇ ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಕೂಡ ರಾಜಣ್ಣನವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ರೈತರ ಜೊತೆ ಮಾತಾಡುವ ಒಂದು ಕೆಲಸವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಒಂದು ಕಡೆ ಸುರೇಶ್ ಗೌಡರು ನೀರಿನ ಅಭಾವ ಇರೋದ್ರಿಂದ ನೀರನ್ನ ಕುಡಿಯೋದಕ್ಕೆ ಬಳಸಬೇಕು ಅಂತ ಹೇಳ್ತಾ ಇದ್ರೆ, ರಾಜಣ್ಣವರು ಈಗಾಗಲೇ ಕೂಡ 35-40 ವರ್ಷಗಳಿಂದ ತೋಟಗಳನ್ನ ಕಟ್ಟಿದರೆ ತೋಟಗಳು ಒಣಗುವಂತ ಒಂದು ಸ್ಥಿತಿ ಎದುರಾಗಿದೆ. ಈಗಾಗಲೇ ಕೂಡ ಬರ್ಬೇಕಾಗಿದ್ದಂತ ಮಳೆ ಕೂಡ ಬಂದಿಲ್ಲ. ಹಾಗಾಗಿ ನೀರನ್ನ ಹರಿಸಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು. ಒಂದ್ ಕಡೆ ಈಗಾಗಲೇ ಟೆಕ್ನಿಕಲ್ ರಿಪೋರ್ಟ್ ಪರವಾಗಿ ಕುಡಿಲಿಕ್ಕೆ ಪ್ಲಸ್ ಜೊತೆಗೆ ಏನು ತೋಟಗಳಿಗೆ ನೀರು ಬಿಡುವಂತ ಕೆಲಸವನ್ನು ಆಗ್ಲೇಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಈಗ ನಮಗೆ TV5ಗೆ ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರವಾಗಿ ಏನು ರಾಜಣ್ಣನವರ ಒಂದು ನೇತೃತ್ವದಲ್ಲಿ ನಡೀತಿದ್ದ ಒಂದು ಪ್ರತಿಭಟನೆಗೆ ಸೋತು ಜಿಲ್ಲಾಡಳಿತ ಈಗಾಗಲೇ ಕೂಡ ನೀರು ಬಿಡುವ ಒಂದು ವ್ಯವಸ್ಥೆಗೆ ಕೂಡ ಮುಂದಾಗಿದೆ ಅನ್ನೋ ಒಂದು ಮಾಹಿತಿಗಳು ಸಿಕ್ಕಿರ್ತಕ್ಕಂಥದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸಂತೋಷ್.